ಅದರಿಂದ ಈ ಸರ್ಕಾರಕ್ಕೆ ಯಾವ ಹಣ ಲೂಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀರ, ರಾಜ್ಯದ ಜನತೆಯ ತೆರಿಗೆ ಹಣ ಆ ಲೂಟಿ ಮಾಡೋದು ನಿಲ್ಲಿಸಿ ಇವತ್ತು ಆ ಪರ್ಸೆಂಟೇಜ್ದು ಸಿಸ್ಟಮ್ ಇಟ್ಕೊಂಡಿದ್ದೀರಲ್ಲ. ಪಾಪ ಹಿಂದೆ BJP ಸರ್ಕಾರದ ಬಗ್ಗೆ ಹೇಳಿ ಅದೇನು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಜನಗಳಿಂದ ಮತ ಪಡೆದು ಬಂದ್ರಲ್ಲ ನಿಮ್ಮ ಯೋಗ್ಯತೆಗೆ. ಇವತ್ತು ನೀವು ಮಾಡ್ತಿರೋ ಕೆಲಸ ಏನು? ಹೋಗಲಿ, ಆ ಹಿಂದಿನ BJP ಸರ್ಕಾರದ ಮೇಲೆ ಹೇಳಿದ್ರಲ್ಲ ಪರ್ಸೆಂಟೇಜು, ಇವತ್ತಿನವರೆಗೆ ಅದು ಸತ್ಯವೋ ಅಸತ್ಯವೋ ರೂಪಿಸ್ತಕ್ಕಂಥ ನಿರೂಪಿಸ್ತಕ್ಕಂಥ ಕೆಲಸಕ್ಕೂ ಕೈ ಹಾಕಲಿಲ್ಲ. ಏನೋ ಹಿಂದೆ ಗಾದೆ ಮಾತಿದೆಯಲ್ಲ, 100 ಸುಳ್ಳು ಹೇಳಿ ಒಂದು ಸತ್ಯ ಮಾಡು ಅಂತೇಳಿ ಆ ಕೆಲಸ ಮಾಡ್ಕೊಂಡು ಇವತ್ತು ಮತ ಪಡ್ಕೊಂಡಿದ್ದೀರಿ. ಇವತ್ತು ಈ ರೀತಿ ಬೆಲೆ ಏರಿಕೆ, 100 ರೂಪಾಯಿ 150 ರೂಪಾಯಿ ಇವತ್ತು ಪ್ರಯಾಣ ಮಾಡಬೇಕಾದ್ರೆ ಜಾಸ್ತಿ ಕೊಟ್ಟು, ಇಲ್ಲ ಸಿಟಿಗಳಲ್ಲಿ 3-5 ರೂಪಾಯಿ ಇವತ್ತು ಕೊಡ್ತಕ್ಕಂಥದ್ದು ಇದೆಯಲ್ಲ, ಅವನು ಒಂದು ದಿನಕ್ಕೆ ಒಂದು ಜರ್ನಿ ಹೋಗಬೇಕಾದ್ರೆ 3 ರೂಪಾಯಿ 5 ರೂಪಾಯಿ, ಬರಬೇಕಾದ್ರೆ ಮತ್ತು 3 ರೂಪಾಯಿ 5 ರೂಪಾಯಿ ಸಿಟಿಗಳಲ್ಲೂ. ಅಂದರೆ ದಿನಕ್ಕೆ ಅವನಿಗೆ 10 ರೂಪಾಯಿ ಖರ್ಚು. ತಿಂಗಳಿಗೆ ಎಷ್ಟಾಯಿತು? ಆ ಕುಟುಂಬದ ಪರಿಸ್ಥಿತಿ ಏನಾಗಬೇಕು? ಅಲ್ಲಿ ನೀವು 2000 ರೂಪಾಯಿ ಕೊಟ್ಟು ಏನು ಸಾಧನೆ ಮಾಡ್ತೀರಿ? ಆ ಗೃಹಲಕ್ಷ್ಮಿ ಹೆಸರನ್ನ ಮಹಿಳೆಯರ ಕುಟುಂಬದವ್ರ ಮೇಲೆ ಅಲ್ಲಿ ಇನ್ನೊಂದು ರೀತಿಲಿ ದುಡ್ಡು ವಸೂಲಿ ಮಾಡಿ ನೀವೇ ಬೇಕಾ ಕೊಡೋಕ್ಕೆ 2000 ರೂಪಾಯಿನ? ಅದೇನೋ ಹೇಳ್ತಾರಲ್ಲ ಗಾದೆ ಮಾತು, ಯಾರೋ ದಾನ ಮಾಡಿದ್ರು ಅಂತ. ಆ ಕೆಲಸ ನೀವು ಮಾಡ್ಕೊಂಡು ಕೂತಿದ್ದೀರಪ್ಪ. ಅವ್ರ ದುಡ್ಡು ತೆಗೆದು ಕಿತ್ಕೊಂಡು ಅವ್ರಿಗೆ ಕೊಡೋದು ಏನು ದೊಡ್ಡ ಸಾಧನೆ ನಿಮ್ಮದು ನುಡಿದಂತೆ ನಡೆದಿದ್ದೀರಿ. ಇದರಂಥ ಅತ್ಯಂತ ಕೆಟ್ಟ ರೀತಿಯ ನಿರ್ಧಾರಗಳು ಬಹುಶಃ ದೇಶದ ಇತಿಹಾಸದಲ್ಲಿ ಎಂದೂ ಕಂಡಿರಲಿಲ್ಲ. ಇವೆಲ್ಲ ಮುಂದೆ ಬಹುಶಃ ಇವ್ರು ಹೋಗ್ತಿರೋ ಮಾರ್ಗ ನೋಡಿದ್ರೆ ಹುಡುಕ್ತಾ ಇದ್ದಾರೀಗ ಯಾವ್ಯಾವ ರೀತಿಯಲ್ಲಿ ಸಬೂಬುಗಳು ಕೊಟ್ಟುಬಿಟ್ಟು ಈ ಯೋಜನೆಗಳನ್ನು ನಿಲ್ಲಿಸ್ತಕ್ಕಂಥದ್ದಕ್ಕೆ ಏನೇನು ಮುಂದಿನ ದಿನಗಳಲ್ಲಿ ಪೀಠಿಗೆ ಹಾಕಬೇಕು ಅನ್ನೋದಕ್ಕೆ ಇದೆಲ್ಲ ಒಂದು ಹುನ್ನಾರವೂ ನಡೀತಾ ಇದೆ ಅನ್ನೋದು ನಾನು ಅಭಿಪ್ರಾಯ. ಯಾಕಂದರೆ ಜನಸಾಮಾನ್ಯರನ್ನೇ ನಿಲ್ಲಿಸಿ ನಮ್ಗೆ ಯೋಜನೆ ಬೇಡ ಅನ್ನೋ ಲೆವೆಲ್ಗೆ ಹೋಗಿದೆ ಸರ್. ಇವತ್ತು ಪ್ರಯಾಣ ಮಾಡೋಂಥವ್ರು ಅವರೆಲ್ಲ ಪ್ರಯಾಣ ಮಾಡೋರಿಗೆ ಹೆಣ್ಮಕ್ಳು ಹೇಳೋದು ಕೇಳಿಸ್ಕೊಂಡೆ ನಿಮ್ಮೆಲ್ಲ ಇವತ್ತೇನು ಒಂದು ಸಂವಾದ ಮಾಡ್ತಾಯಿದ್ದೀರಿ ಬೆಳಗ್ಗೆಯಿಂದ ಎಲ್ಲ ಹಲವಾರು ನಮ್ಮ ಚಾನಲ್ಗಳಲ್ಲಿ. ಹೆಣ್ಮಕ್ಳು ಸಹ ನಮಗೇನೋ ಕೊಡ್ತೀವಿ ಅಂತೇಳಿ ನಮ್ಮ ಕುಟುಂಬದವ್ರನ್ನ ಈ ರೀತಿ ಹಿಂಸೆ ಕೊಡೋದು ನ್ಯಾಯ ಎಲ್ಲ ಇದು ಅಂತೇಳಿ ಹೆಣ್ಮಕ್ಳು ಹೇಳೋದು ಕೇಳಿಸ್ಕೊತಾ ಇದ್ದೀನಿ. ಸೊ ಪ್ರಬಲವಾಗಿ ವಿರೋಧ. ಆಮೇಲೆ ನನಗೆ ಇನ್ನೊಂದು ಅತ್ಯಂತ ಈ ರಾಜ್ಯದಲ್ಲಿ ಮಂತ್ರಿಗಳು ಯಾವ ಮಟ್ಟಕ್ಕಿದ್ದಾರೆ ಅಂದರೆ, ಯಾರೋ ಒಬ್ಬ ಮಂತ್ರಿ ಹೇಳ್ತಾನೆ ಮಾಂಸ ತಿನ್ನೋಕೆ 500 ರೂಪಾಯಿ ಇದ್ರೂ ಹೋಗಿ ಮಾಂಸ ತಿಂತೀರಿ, ಇದ್ಯಾವುದು ಬಸ್ ದರಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಹೇಳ್ತಾರೆ. ಎಲ್ಲಾದರೂ ಉಂಟಾ ಮಾಂಸದ ಬೆಲೆ ಎಷ್ಟು ಏರಿಕೆ ಆದರೂ ಹೋಗ್ಬಿಟ್ಟು ಮಾಂಸ ಕೊಂಡ್ಕೊಂಡು ತಿಂತೀರಿ ಅಂತ ಹೇಳ್ತಾರೆ. ಇಷ್ಟು ಲಘುವಾಗಿ ಆ ಒಂದು ಮಾಂಸ ಒಂದು ತಿಂಗಳಲ್ಲಿ ಆ ಕೆಲವು ಶ್ರಮಿಕ ವರ್ಗದ ಜನ ಇದ್ದಾರಲ್ಲ, ಆ ಕುಟುಂಬದ ಮಕ್ಕಳ ಒಂದು ಆಸೆ ನೆರವೇರಿಸಲಿಕ್ಕೆ 1 kg ಮಟನ್ ತರಬೇಕಾದ್ರೆ ಅವ್ರ ಪರಿಸ್ಥಿತಿಗಳು ಏನಿದೆ ಅನ್ನೋದು ಇವ್ರಿಗೇನಾದ್ರು ಅರ್ಥ ಆಗಿದ್ದರೆ ಈ ರೀತಿ ಲಘುವಾಗಿ ಮಾತಾಡ್ತಿರಲಿಲ್ಲ. ಇವ್ರಿಗೆ ಪಾಪಕ್ಕೆ ಅದೆಲ್ಲ ಲೆಕ್ಕ ಬರೋಲ್ಲ. ಆದರೆ ಬೆಳಗ್ಗಿನ ಸಾಯಂಕಾಲದವರೆಗೂ ಶ್ರಮಪಟ್ಟು ಜೀವನ ಮಾಡ್ತಾನಲ್ಲ ಅವ್ರ ಮಕ್ಕಳು ಇವತ್ತು ನೋಡ್ತಾ ಇದ್ದೀವಿ ಮ್ಯಾಲ್ ನ್ಯೂಟ್ರಿಷನ್ನ ಕೊರತೆಯಿಂದ ಆ ಮಕ್ಕಳ ಬದುಕೇನಾಗ್ತಿದೆ, ಜೀವಕ್ಕೆ ಅಪಾಯಗಳು. ಮಕ್ಕಳು ಜನ್ಮ ಕೊಡ್ತಕ್ಕಂಥ ತಾಯಂದ್ರ ಪರಿಸ್ಥಿತಿಗಳು ಏನಾಗಿದೆ, ಆ ಕುಟುಂಬಗಳಲ್ಲಿ ಆ ಮ್ಯಾಲ್ ನ್ಯೂಟ್ರಿಷನ್ನ ಒಂದು ಆಹಾರ ತಿನ್ನಲಿಕ್ಕೆ ಸರಿಪಡಿಸ್ಕೊಳ್ಳಿಕ್ಕೆ ಎಷ್ಟು ಶ್ರಮ ಹಾಕಬೇಕು ಅಂತಕ್ಕಂಥದ್ದು ಆ ವರ್ಗಕ್ಕೆ ಗೊತ್ತಿದೆ.